ಮಾಡ್ತಾರೆ. ಹೌದು, ಯಾರ ಟ್ರ್ಯಾಪ್ಗೆ ನಾವು ಇದಾಗಲ್ಲ. ಈಗ ಕೇರಳದವ್ರು ಬಂದಿದ್ರಪ್ಪ, ಕೇರಳದವ್ರು ಬಂದು ಏನು ಮಾಡಿದ್ರು, ಆಯಿತು ಬಂದರು. ಈಗ ಇದೇ ಥರ ಬುಲ್ಡೋಸ್ ಯು ಪಿದಲ್ಲಾಗಿತ್ತು. ಏನಕ್ಕೆ ಯು ಪಿಗೆ ಹೋಗಲಿಲ್ಲ? 1.5 ವರ್ಷ ಹಿಂದೆ ಯು ಪಿಗೆ ಹೋಗ್ಬೇಕಾಗಿತ್ತಾನೆ. ಯು ಪಿಗೆ ಹೋಗಿದ್ರಾ? ಈಗ ಬರೇ ನೆಕ್ಸ್ಟ್ ಇಯರಲ್ಲಿ ಏಪ್ರಿಲಲ್ಲಿ ಚುನಾವಣೆ ಹಿನ್ನೆಲೆಯಲ್ಲಿ ರಾಜಕೀಯ ಮಾಡೋಕ್ಕೆ ಬಂದಿರೋದು. ಅವ್ರು ಬಂದ್ರಿಲ್ಲ, ಅವ್ರು ಬಂದು ಅಟ್ಲೀಸ್ಟ್ ಏನಾರು ಘೋಷಣೆ ಮಾಡಿದ್ರ ಆಯ್ತಪ್ಪ 180 ಜನ ಈ ಥರ ಬುಲ್ಡೋಸ್ ಮಾಡಿದ್ದಾರೆ ಅವ್ರ ಮನೆಗಳು, ನಮ್ಮ ಸರ್ಕಾರ ವತಿಯಿಂದ ಇಲ್ಲ ಪಾರ್ಟಿ ವತಿಯಿಂದ 100 ಮನೆ ಕಟ್ಕೊಡ್ತೀವಿ ಅಂತ ಏನಾರು ಹೇಳಿದಾರ? ಇದೇ ಥರ ಫ್ಲಡ್ಡಲ್ಲಿ ಮನೆಗಳು ಹಾಳಾಗಿತ್ತು ಕೇರಳದಲ್ಲಿ ಹೋದ ವರ್ಷದಲ್ಲಿ. ನಮ್ಮ ಕರ್ನಾಟಕ ಸರ್ಕಾರದಿಂದ ಮನೆ ಮುಖ್ಯಮಂತ್ರಿಗಳು 100 ಮನೆ ಕಟ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ರಾಜೀವ್ ಗಾಂಧಿಯಿಂದನೇ 100 ಮನೆ ಕಟ್ಕೊಡ್ತಾ ಇದ್ವಿ ನಾವು. ಅಕ್ರಮ ಇರೋರಿಗೆ ಸಕ್ರಮ ಯಾಕೆ ಮಾಡಕ್ಕೆ ಕೊಡ್ತಿದೆ ಸರ್ಕಾರ? ಹಂಗಾರೆ ಬೇರೆ ಕಡೆನೂ ಹಿಂಗೆ ಮಾಡ್ತೀರಾ ಅಂತ ಹೌದು, ಯಾರ ಟ್ರ್ಯಾಪ್ಗೆ ನಾವು ಇದಾಗಲ್ಲ. ಈಗ ಕೇರಳದವ್ರು ಬಂದಿದ್ರಪ್ಪ, ಕೇರಳದವ್ರು ಬಂದು ಏನು ಮಾಡಿದ್ರು, ಆಯಿತು ಬಂದರು. ಈಗ ಇದೇ ಥರ ಬುಲ್ಡೋಸ್ ಯು ಪಿದಲ್ಲಾಗಿತ್ತು. ಏನಕ್ಕೆ ಯು ಪಿಗೆ ಹೋಗಲಿಲ್ಲ? 1.5 ವರ್ಷ ಹಿಂದೆ ಯು ಪಿಗೆ ಹೋಗ್ಬೇಕಾಗಿತ್ತಾನೆ. ಯು ಪಿಗೆ ಹೋಗಿದ್ರಾ? ಈಗ ಬರೇ ನೆಕ್ಸ್ಟ್ ಇಯರಲ್ಲಿ ಏಪ್ರಿಲಲ್ಲಿ ಚುನಾವಣೆ ಹಿನ್ನೆಲೆಯಲ್ಲಿ ರಾಜಕೀಯ ಮಾಡೋಕ್ಕೆ ಬಂದಿರೋದು. ಅವ್ರು ಬಂದ್ರಿಲ್ಲ, ಅವ್ರು ಬಂದು ಅಟ್ಲೀಸ್ಟ್ ಏನಾರು ಘೋಷಣೆ ಮಾಡಿದ್ರ ಆಯ್ತಪ್ಪ 180 ಜನ ಈ ಥರ ಬುಲ್ಡೋಸ್ ಮಾಡಿದ್ದಾರೆ ಅವ್ರ ಮನೆಗಳು, ನಮ್ಮ ಸರ್ಕಾರ ವತಿಯಿಂದ ಇಲ್ಲ ಪಾರ್ಟಿ ವತಿಯಿಂದ 100 ಮನೆ ಕಟ್ಕೊಡ್ತೀವಿ ಅಂತ ಏನಾರು ಹೇಳಿದಾರ? ಇದೇ ಥರ ಫ್ಲಡ್ಡಲ್ಲಿ ಮನೆಗಳು ಹಾಳಾಗಿತ್ತು ಕೇರಳದಲ್ಲಿ ಹೋದ ವರ್ಷದಲ್ಲಿ. ನಮ್ಮ ಕರ್ನಾಟಕ ಸರ್ಕಾರದಿಂದ ಮನೆ ಮುಖ್ಯಮಂತ್ರಿಗಳು 100 ಮನೆ ಕಟ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ರಾಜೀವ್ ಗಾಂಧಿಯಿಂದನೇ 100 ಮನೆ ಕಟ್ಕೊಡ್ತಾ ಇದ್ವಿ ನಾವು. ಅಕ್ರಮ ಇರೋರಿಗೆ ಸಕ್ರಮ ಯಾಕೆ ಮಾಡಕ್ಕೆ ಕೊಡ್ತಿದೆ ಸರ್ಕಾರ? ಹಂಗಾರೆ ಬೇರೆ ಕಡೆನೂ ಹಿಂಗೆ ಮಾಡ್ತೀರಾ ಅಂತ ಹೌದು, ಯಾರ ಟ್ರ್ಯಾಪ್ಗೆ ನಾವು ಇದಾಗಲ್ಲ. ಈಗ ಕೇರಳದವ್ರು ಬಂದಿದ್ರಪ್ಪ, ಕೇರಳದವ್ರು ಬಂದು ಏನು ಮಾಡಿದ್ರು, ಆಯಿತು ಬಂದರು. ಈಗ ಇದೇ ಥರ ಬುಲ್ಡೋಸ್ ಯು ಪಿದಲ್ಲಾಗಿತ್ತು. ಏನಕ್ಕೆ ಯು ಪಿಗೆ ಹೋಗಲಿಲ್ಲ? 1.5 ವರ್ಷ ಹಿಂದೆ ಯು ಪಿಗೆ ಹೋಗ್ಬೇಕಾಗಿತ್ತಾನೆ. ಯು ಪಿಗೆ ಹೋಗಿದ್ರಾ? ಈಗ ಬರೇ ನೆಕ್ಸ್ಟ್ ಇಯರಲ್ಲಿ ಏಪ್ರಿಲಲ್ಲಿ ಚುನಾವಣೆ ಹಿನ್ನೆಲೆಯಲ್ಲಿ ರಾಜಕೀಯ ಮಾಡೋಕ್ಕೆ ಬಂದಿರೋದು. ಅವ್ರು ಬಂದ್ರಿಲ್ಲ, ಅವ್ರು ಬಂದು ಅಟ್ಲೀಸ್ಟ್ ಏನಾರು ಘೋಷಣೆ ಮಾಡಿದ್ರ ಆಯ್ತಪ್ಪ 180 ಜನ ಈ ಥರ ಬುಲ್ಡೋಸ್ ಮಾಡಿದ್ದಾರೆ ಅವ್ರ ಮನೆಗಳು, ನಮ್ಮ ಸರ್ಕಾರ ವತಿಯಿಂದ ಇಲ್ಲ ಪಾರ್ಟಿ ವತಿಯಿಂದ 100 ಮನೆ ಕಟ್ಕೊಡ್ತೀವಿ ಅಂತ ಏನಾರು ಹೇಳಿದಾರ? ಇದೇ ಥರ ಫ್ಲಡ್ಡಲ್ಲಿ ಮನೆಗಳು ಹಾಳಾಗಿತ್ತು ಕೇರಳದಲ್ಲಿ ಹೋದ ವರ್ಷದಲ್ಲಿ. ನಮ್ಮ ಕರ್ನಾಟಕ ಸರ್ಕಾರದಿಂದ ಮನೆ ಮುಖ್ಯಮಂತ್ರಿಗಳು 100 ಮನೆ ಕಟ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ರಾಜೀವ್ ಗಾಂಧಿಯಿಂದನೇ 100 ಮನೆ ಕಟ್ಕೊಡ್ತಾ ಇದ್ವಿ ನಾವು. ಅಕ್ರಮ ಇರೋರಿಗೆ ಸಕ್ರಮ ಯಾಕೆ ಮಾಡಕ್ಕೆ ಕೊಡ್ತಿದೆ ಸರ್ಕಾರ? ಹಂಗಾರೆ ಬೇರೆ ಕಡೆನೂ ಹಿಂಗೆ ಮಾಡ್ತೀರಾ ಅಂತ